ಕೃಷ್ಣನ ಅಷ್ಟಮಹಿಷ್ಯರ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ, ಆದರೆ ಅವರಲ್ಲಿ ಒಬ್ಬ ಆಕೆ ತನ್ನ ಪ್ರೀತಿಗಾಗಿ ತನ್ನ ಸರ್ವಸ್ವನೇ ಪಣಕ್ಕಿಟ್ಟಿದ್ಲು. ಅವಳೇ ಕಾಳಿಂದಿ. ಸರಿ, ಸೂರ್ಯನ ಮಗಳಾದ ಅವಳು ಕೃಷ್ಣನನ್ನ ತನ್ನವನಾಗಿಸ್ಕೊಳಕ್ ಹಿಡಿದ ದಾರಿ ಇದೆಯಲ್ಲ, ಅದು ನಿಜಕ್ಕೂ ಅಸಾಮಾನ್ಯ. ಬನ್ನಿ, ಅವಳ ಆ ಅಚಲ ಭಟ್ಟಿಯ ಅದ್ಭುತ ಕಥೆಯನ್ನ ಇವತ್ತು ನೋಡೋಣ. ಒಂದು ಪ್ರಶ್ನೆ. ಕೃಷ್ಣನನ್ನೇ ಪತಿಯಾಗಿ ಪಡಿಬೇಕು ಅಂತ ಸುಡು ಬಿಸಿಲಲ್ಲಿ, ಅಕ್ಷರಶಃ ಅಗ್ನಿಕುಂಡದಂತಿದ್ದ ಬಿಸಿಲಲ್ಲಿ ತಪಸ್ಸು ಮಾಡಿದ ರಾಣಿ ಯಾರಿರ್ಬೋದು? ಹೌದು, ಕೃಷ್ಣನ 8 ಪಟ್ಟದ ರಾಣಿಯರಲ್ಲಿ ಒಬ್ಬಳು ತನ್ನ ಪ್ರೀತಿಗಾಗಿ ಇಂಥ ಕಠೋರ ವ್ರತವನ್ನ ಕೈಗೊಂಡಿದ್ಲು. ಅವಳ ಭಕ್ತಿ ಅದೆಂಥದ್ದಲ್ವಾ? ಆ ರಾಣಿಯೇ ಕಾಳಿಂದಿ. ಬನ್ನಿ, ಅವಳ ಆ ಅಸಾಧಾರಣ ಕಥೆಯೊಳಗೆ ಇಳಿಯೋಣ. ಅಷ್ಟಕ್ಕೂ ಇಂಥ ಕಠೋರ ತಪಸ್ಸು ಮಾಡೋಕೆ ಅವಳಿಗೆ ಶಕ್ತಿ ಎಲ್ಲಿಂದ ಬಂತು? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಅವಳು ಯಾರು ಅಂತ ತಿಳ್ಕೋಬೇಕು. ಯಾಕೆಂದ್ರೆ ಅವಳು ಒಬ್ಬ ಸಾಮಾನ್ಯ ಹೆಣ್ಣಲ್ಲ, ಅವಳ ಹಿನ್ನೆಲೆಯೇ ದೈವಿಕವಾದದ್ದು. ನೋಡಿ, ಕಾಳಿಂದಿಯ ಗುರುತು ಎಷ್ಟು ಶಕ್ತಿಯುತವಾಗಿದೆ ಅಂತ. ಒಂದು ಕಡೆ ಅವಳು ಲೋಕಕ್ಕೆ ಬೆಳಕು ಕೊಡುವ ಸೂರ್ಯದೇವನ ಮಗಳು, ಇನ್ನೊಂದು ಕಡೆ ಮೃತ್ಯುವಿನ ಅಧಿಪತಿಯಾದ ಯಮನ ಸ್ವಂತ ತಂಗಿ. ಅಷ್ಟೇ ಅಲ್ಲ, ಇವೆರಡಕ್ಕೂ ಮಿಗಿಲಾಗಿ ಅವಳೇ ಪವಿತ್ರ ಯಮುನಾ ನದಿಯ ಸಾಕ್ಷಾತ್ ಸ್ವರೂಪ. ಅಂದ್ರೆ ಯೋಚನೆ ಮಾಡಿ, ಬೆಳಕು, ಮೃತ್ಯು ಮತ್ತು ಜೀವನದಾಯಿನಿ ನದಿ, ಈ 3 ಅದ್ಭುತ ಶಕ್ತಿಗಳ ಸಂಗಮವೇ ಕಾಳಿಂದಿ. ಸರಿ, ಅವಳ ಹಿನ್ನೆಲೆ ಇಷ್ಟು ದೈವಿಕವಾಗಿತ್ತು ಅನ್ನೋದು ಒಂದು ವಿಷಯ. ಆದ್ರೆ ಅವಳನ್ನ ನಿಜಕ್ಕೂ ಇತಿಹಾಸದಲ್ಲಿ ಅಜರಾಮರವಾಗಿಸಿದ್ದು ಅವಳ ಆ ಅಚಲವಾದ ಭಕ್ತಿ. ಕೃಷ್ಣನಿಗಾಗಿ ಅವಳು ಮಾಡಿದ ಆ ಕಠೋರ ತಪಸ್ಸಿನ ಕಥೆ ಹೇಗಿಟ್ಟು ನೋಡೋಣ ಬನ್ನಿ. ಕಾಳಿಂದಿಯ ಜೀವನದಲ್ಲಿ ಬೇರೆ ಯಾವ ಆಸೆ ಆಕಾಂಕ್ಷೆಗಳಿಗೂ ಜಾಗನೇ ಇರಲಿಲ್ಲ. ಅವಳ ಮನಸ್ಸಲ್ಲಿ, ಕನಸಲ್ಲಿ, ಅವಳ ಉಸಿರಿನಲ್ಲೂ ಇದ್ದಿದ್ದು ಒಂದೇ ಒಂದು ಹೆಸರು: ಶ್ರೀಕೃಷ್ಣ. ಅವನನ್ನೇ ಪತಿಯಾಗಿ ಪಡಿಬೇಕು ಅನ್ನೋ ಆ ಒಂದೇ ಒಂದು ಸಂಕಲ್ಪ ಇದೆಯಲ್ಲ, ಅದೇ ಅವಳ ಆ ಕಠೋರ ತಪಸ್ಸಿಗೆ ಅಕ್ಷಯ ಪಾತ್ರೆಯಂತೆ ಶಕ್ತಿಯನ್ನ ನೀಡುತ್ತಿತ್ತು. ಈ ಒಂದು ಸಾಲು ಅವಳ ಸಂಕಲ್ಪದ ತೀವ್ರತೆಯನ್ನ ಹಿಡಿದಿಡುತ್ತೆ. ಅಗ್ನಿಕುಂಡದಂತೆ ಉರಿಯುವ ಸೂರ್ಯನ ಶಾಖವನ್ನು ಲೆಕ್ಕಿಸದೆ ಅವಳು ಧ್ಯಾನದಲ್ಲಿ ಮುಳುಗಿದ್ಲು. ಒಮ್ಮೆ ಯೋಚನೆ ಮಾಡಿ, ಸ್ವತಃ ಸೂರ್ಯನ ಮಗಳೇ ತನ್ನ ತಂದೆಯ ಪ್ರಖರವಾದ ಶಾಖವನ್ನೇ ಒಂದು ಅಗ್ನಿಕುಂಡದ ಹಾಗೆ ಸಹಿಸಿಕೊಂಡು ಧ್ಯಾನ ಮಾಡ್ತಾ ಇದ್ಲು ಅಂದ್ರೆ, ಅಬ್ಬಾ, ಎಂಥ ಅಚನವಾದ ಸಮರ್ಪಣೆ ಅದು! ಹೀಗೆ ವರ್ಷಗಟ್ಲೆ ಕಠಿಣ ತಪಸ್ಸು ನಡಿತು. ಕೊನೆಗೆ ಅವಳ ಕಾಯುವಿಕೆಯನ್ನ ಕೊನೆಗೊಳಿಸೋಕೆ ವಿಧಿಯೇ ನಿರ್ಧರಿಸಿತು. ಅವಳ ಜೀವನವನ್ನೇ ಬದಲಾಯಿಸೋ ಆ ನಿರ್ಣಾಯಕ ಭೇಟಿಯ ಕ್ಷಣ ಈಗ ಬಂದಿತ್ತು. ನೋಡಿ, ಆ ಯಮುನಾ ತೀರದಲ್ಲಿ ಎಂಥ ದೃಶ್ಯ! ಒಂದ್ಕಡೆ ಕೃಷ್ಣ ಮತ್ತು ಅರ್ಜುನ ಬೇಟೆ ಆಡಕ್ಕೆ ಅಂತ ಬಂದಿದ್ರು. ಇನ್ನೊಂದ್ ಕಡೆ ಅದೇ ನದಿಯ ದಡದಲ್ಲಿ ಕಾಳಿಂದಿ ಹೊರಗಿನ ಪ್ರಪಂಚವನ್ನೇ ಮರೆತು ತನ್ನ ತಪಸ್ಸಿನಲ್ಲಿ ಸಂಪೂರ್ಣವಾಗಿ ಲೀನವಾಗಿದ್ಲು. ಯೋಚನೆ ಮಾಡಿ, ಇದು ಆಕಸ್ಮಿಕವಾಗಿ ನಡೆದ ಭೇಟಿಯಲ್ಲ, ಇದು ವಿಧಿಬರಹ. ಸ್ವಾಭಾವಿಕವಾಗಿ ಅರ್ಜುನನಿಗೆ ಕುತೂಹಲ. ಅವಳತ್ರ ಹೋಗಿ, ಯಾಕಮ್ಮ ಈ ಕಠೋರ ತಪಸ್ಸು ಅಂತ ಕೇಳ್ತಾನೆ. ಆಗ ಕಾಳಿಂದಿ ತನ್ನ ಮನಸ್ಸಿನ ಮಾತನ್ನ ಹೇಳ್ತಾಳೆ. ನಾನು ಶ್ರೀಕೃಷ್ಣನನ್ನ ಹೊರತುಪಡಿಸಿ ಬೇರೆ ಯಾರನ್ನೂ ವರಿಸುವುದಿಲ್ಲ ಅನ್ನೋ ಅವಳ ಅಚಲ ಪ್ರತಿಜ್ಞೆಯನ್ನ ತಿಳಿಸ್ತಾಳೆ. ಆ ಮಾತುಗಳು ಅರ್ಜುನನ ಮೂಲಕ ನೇರವಾಗಿ ಕೃಷ್ಣನ ಹೃದಯವನ್ನೇ ತುರುಪಿದವು. ಕಾಳಿಂದಿಯ ಆ ನಿಷ್ಕಲ್ಮಶ ಭಕ್ತಿಯ ಬಗ್ಗೆ ತಿಳಿದಾಗ ಕೃಷ್ಣನಿಗೆ ಏನನಿಸಿರಬಹುದು? ಅವಳ ಆಳವಾದ ಪ್ರೀತಿ ಅವನಿಗೆ ಅರ್ಥವಾಯಿತು. ಈಗ ಕಥೆ ಒಂದು ಸುಂದರ ಅಂತ್ಯದ ಕಡೆಗೆ ಸಾಗುತ್ತೆ. ಕಾಳಿಂದಿಯ ವರ್ಷಗಳ ಕಠಿಣ ತಪಸ್ಸಿಗೆ ಕೊನೆಗೂ ಫಲ ಸಿಗೋ ಸಮಯ ಬಂದೇ ಬಿಟ್ಟಿತ್ತು. ಅವಳ ಆ ಶುದ್ಧವಾದ ಭಕ್ತಿಗೆ ಕೃಷ್ಣ ಸಂಪೂರ್ಣವಾಗಿ ಮನಸೊಳ್ತಾನೆ. ತಕ್ಷಣವೇ ಅವಳನ್ನು ಸ್ವೀಕರಿಸ್ತಾನೆ. ಅಷ್ಟೇ ಅಲ್ಲ, ಅವಳನ್ನು ಅತ್ಯಂತ ಗೌರವದಿಂದ ತನ್ನ ಜೊತೆ ದ್ವಾರಕೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವಳನ್ನು ವಿವಾಹವಾಗಿ ತನ್ನ ಪಟ್ಟದ ರಾಣಿಯರಲ್ಲಿ ಅಂದ್ರೆ ಅಷ್ಟಮಹಿಷಿಯರಲ್ಲಿ ಒಬ್ಬಳನ್ನಾಗಿ ಮಾಡ್ಕೊಳ್ತಾನೆ. ಹೀಗೆ ಕಾಳಿಂದಿಯ ಬಹುದೊಡ್ಡ ಕನಸು, ಅವಳ ಸುದೀರ್ಘ ತಪಸ್ಸು ಕೊನೆಗೂ ಸಾರ್ಥಕವಾಯಿತು. ಹಾಗಾದ್ರೆ ಈ ಕಥೆಯಿಂದ ನಾವೇನು ಕಲಿಬಹುದು? ನೋಡಿ, ಕಾಳಿಂದಿಯ ಕಥೆ ಕೇವಲ ಒಂದು ಪೌರಾಣಿಕ ಪ್ರಸಂಗವಾಗಿ ಉಳಿಯಲ್ಲ. ಇದು ನಮ್ಮ ಗುರಿಯ ಮೇಲೆ ನಾವಿಡುವ ಅಚಲವಾದ ನಂಬಿಕೆ ಮತ್ತು ಅದಕ್ಕಾಗಿ ನಾವು ಪಡುವ ನಿರಂತರ ಪರಿಶ್ರಮಕ್ಕೆ ಎಷ್ಟು ದೊಡ್ಡ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಕಾಳಿಂದಿಯ ಹಾಗೆ ನಮ್ಮ ಜೀವನದ ಗುರಿಗಳ ಮೇಲೆ ನಾವು ಕೂಡ ಅಷ್ಟು ದೃಢವಾದ ನಂಬಿಕೆ ಮತ್ತು ಸಂಪೂರ್ಣ ಸಮರ್ಪಣೆಯನ್ನ ಇಟ್ರೆ ಅಸಾಧ್ಯ ಅಂತ ಅನ್ಸೋದನ್ನು ಕೂಡ ನಾವು ಸಾಧ್ಯವಾಗಿಸ್ಬೋದಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ?